ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಮೊದಲನೇದಾಗಿ ನಮ್ಮ ಸೂರ್ಯದೇವರ ಆಶೀರ್ವಾದ ಎಲ್ರಿಗೂ ಕೂಡ ಸಿಗಬೇಕು. ರಥಸಪ್ತಮಿ ವಿಶೇಷವಾಗಿ ಈ ಒಂದು ವರ್ಷ ಜನವರಿ 1ನೇ ತಾರೀಕೆ ನಮ್ಮ ಬಳ್ಳಾರಿ ನಗರದಲ್ಲಿ, ಅದು ನಮಗೆ ಇಂಗ್ಲೀಷ್ ಅವರು ಹೊಸ ವರ್ಷ ಆದರೂ ಕೂಡ ನಾವು ಅದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಒಂದು ಕೆಟ್ಟ ಘಟನೆಯಿಂದನೇ ಅದು ಪ್ರಾರಂಭ ಆಗಿದ್ದು. ಇನ್ನು ಮುಂದೆ ಆದರೂ ಬಳ್ಳಾರಿ ನಗರಕ್ಕೆ, ಇಡೀ ರಾಜ್ಯಕ್ಕೆ, ದೇಶಕ್ಕೆ ಸೂರ್ಯದೇವರ ಆಶೀರ್ವಾದ ಸಿಗಲಿ ಅಂತೇಳಿ ಹೇಳ್ತಾ, ವಿಶೇಷವಾಗಿ ಮೊನ್ನೆ ಏನು ಸಂಜೆ ನಮ್ಮ ಲೇಔಟಲ್ಲಿ ಮನೆಗೆ ಬೆಂಕಿ ಹಚ್ಚಿರುವಂಥ ಒಂದು ಪ್ರಕರಣದ ವಿಚಾರದಲ್ಲಿ ನಿನ್ನೆ ಪೊಲೀಸರು ಏನಂದರೆ 8 ಮಂದಿನ ಅವ್ರೇನು ಬಂಧನ ಮಾಡಿ, ಅದರಲ್ಲಿ ಅಪ್ರಾಪ್ತರು ಇಷ್ಟು ಮಂದಿ ಅನ್ನೋದನ್ನೆಲ್ಲ ಕೂಡ ಹೇಳಿ ಅವರು ಇದು ಮಾಡಿದ್ದಾರೆ. ಮೊದಲನೇದಾಗಿ ನಾನು ಹೇಳಬೇಕು ಅಂತಂದರೆ, ಅದು 100ಕ್ಕೆ 100 ಉದ್ದೇಶಪೂರ್ವಕವಾಗಿ ಆ ಒಂದು ಬೆಂಕಿಯನ್ನು ಅವ್ರು ಹಚ್ಚೋದ್ರ ಮೂಲಕ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋವಂಥದ್ದು ಸ್ಪಷ್ಟವಾಗಿ ಇವತ್ತು ನಮಗೆ ಕಂಡು ಬಂದಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ನಾನೊಂದು ಮೊದಲನೇದಾಗಿ ನಿಮಗೆ ಹೇಳಬೇಕು ಅಂತಂದರೆ, ಮಾಧ್ಯಮಗಳಲ್ಲಿ ನಾನು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸ್ ಕಂಪ್ಲೇಂಟನ್ನು ಇವತ್ತು ನಾವು ರಿಜ್ವಾನ್ ಅಂತ ಹೇಳಿಬಿಟ್ಟು ನಮ್ಮ ಸೈಟ್ ಇಂಜಿನಿಯರು ಅವರು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಆ ಘಟನೆ ಆದಾಗ, ಯಾಕೆಂದರೆ ಅವರು ನಮ್ಮ ಹೊಸದಾಗಿ ಬಂದಿರುವಂಥ SP ಮೇಡಮು ಅಲ್ಲಿ ಕೆಳಗಡೆ ಇರೋ ಅಧಿಕಾರಿಗಳ ಮಾಹಿತಿಯನ್ನು ಪಡ್ಕೊಂಡ್ಬಿಟ್ಟು ಅವ್ರು ನಿನ್ನೆ ಮಾಧ್ಯಮಗಳಿಗೆ ತರಾತುರಿಯಾಗಿ ಮೇಲ್ನೋಟಕ್ಕೆ ಹೀಗೆ ಕಂಡು ಬರ್ತಾ ಇದೆ ಅಂತೇಳಿ ಅವ್ರು ಕೆಲವೊಂದು ವಿಷಯಗಳನ್ನ ಹೇಳಿದರು. ಆದರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅನ್ನುವಂಥ ಒಂದು ನಂಬಿಕೆ, ವಿಶ್ವಾಸ ಅವ್ರ ಮೇಲೆ ಎಲ್ರಿಗೂ ಕೂಡ ಇದೆ. ಬಳ್ಳಾರಿಯಲ್ಲಿ ಅವ್ರು ಬಂದ ಮೇಲೆ ಭಾಳಷ್ಟು ಒಳ್ಳೆಯದಾಗ್ಬೋದು ಅಂತೇಳಿ. ಆದರೆ ಅವರು ಕೆಳಗಡೆ ಇರುವಂಥ ಅಧಿಕಾರಿಗಳು ಏನೇ ಹೇಳಿದರೂ ಕೂಡ ಕೆಲವೊಂದು ವಿಷಯಗಳನ್ನು ಸಂಪೂರ್ಣವಾಗಿ ಅವರು ತಿಳ್ಕೊಂಡು ಮಾತಾಡಬೇಕಾಗಿತ್ತು. ನಾನು ಕೆಲವೊಂದು ಕ್ಲಾರಿಟಿ ಕೊಟ್ಟು ಆಮೇಲೆ ಆ ಬೆಂಕಿ ಹಚ್ಚಿರೋ ಪ್ರಕರಣಕ್ಕೆ ನಾನು ಬರ್ತೀನಿ. ಮೊದಲನೇದಾಗಿ ನಮ್ಮ ಬಹಳಷ್ಟು ಮಂದಿ ನಮ್ಮ ಬಳ್ಳಾರಿ ಸೀನಿಯರ್ ಪತ್ರಕರ್ತರೆಲ್ಲ ಕೂಡ ಇದ್ದಾರೆ. ನಿಮಗೆಲ್ಲ ಕೂಡ ಗೊತ್ತಿರೋ ವಿಷಯ ಏನು ಅಂತಂದರೆ, 2023 ತನಕ ಕೂಡ ಅಲ್ಲಿ G2 ಅನ್ನುವಂಥ ಒಂದು ಸಂಸ್ಥೆ ನಮ್ಮ ಲೇಔಟ್ನ ಮಾರ್ಕೆಟಿಂಗ್ ಅಗ್ರಿಮೆಂಟನ್ನು ನಮ್ಮ ಜೊತೆಯಲ್ಲಿ ಮಾಡ್ಕೊಂಡ್ಬಿಟ್ಟು, ಚೆನ್ನೈ ಮೂಲದ ಸಂಸ್ಥೆ ಅದು, ಅವರಿಲ್ಲಿ ಬಳ್ಳಾರಿಗೆ ಬಂದು 23 ಮೇ ತನಕ ಕೂಡ ಅವರಿಲ್ಲಿ ಪ್ರಾಪರ್ಟಿಗೆ ಸಂಬಂಧಪಟ್ಟು ಅಡ್ವರ್ಟೈಸ್ಮೆಂಟ್ಸು, ಮಾರ್ಕೆಟಿಂಗ್ ಎಲ್ಲ ಕೂಡ ಮಾಡಿದ್ದು ನಿಮಗೆ ನೆನಪಿರ್ಬೋದು. ಮತ್ತು ಹೆಲಿಕಾಪ್ಟರ್ಸ್ ಮೂಲಕ ಕೂಡ ಕಸ್ಟಮರ್ಸನ್ನು ಆ ಎಂಟೈರ್ ಲೇಔಟ್, ಯಾಕೆಂದರೆ 200 ಎಕರೆ ಲೇಔಟ್ನ ತೋರಿಸ್ಲಿಕ್ಕೆ ಯಾರೂ ಓಡಾಡಿ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಜಿಲ್ಲಾಧಿಕಾರಿಗಳಿಂದನೇ ಪರ್ಮಿಷನ್ ತಗೊಂಡು ಹೆಲಿಕಾಪ್ಟರ್ಗಳ ಮೂಲಕನೇ ಎಂಟೈರ್ ಲೇಔಟನ್ನು ಅವರು ತೋರಿಸಿರುವಂಥ ಒಂದು ವಿಷಯ ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ. ಸೊ ಅದಕ್ಕೆಲ್ಲ ಅಫಿಷಿಯಲ್ ರೆಕಾರ್ಡ್ಸ್. ಹೆಲಿಕಾಪ್ಟರ್ ಅಂದರೆ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಡದೇನೆ ಅಲ್ಲಿ ಹೆಲಿಕಾಪ್ಟರ್ಗಳು ಮೂಮೆಂಟ್ ಆಗಲಿಕ್ಕಿಲ್ಲ. ಬಾಂಡ ಅಂದರೆ 11 ವರ್ಷಗಳಿಂದ ಲೇಔಟು ಅಬೆಂಡೆಂಟಾಗಿ ಪ್ರಾಪರ್ಟಿ ಇದೆ ಅನ್ನುವಂಥ ಅವರು SP ಅವರು ಮಾತು ಅದು ಕರೆಕ್ಟ್ ಅಲ್ಲ ಅನ್ನೋದಕ್ಕೆ. ಯಾಕಂದರೆ ಅವರು ಮಾಹಿತಿ ತಿಳ್ಕೊಬೇಕಾಗಿತ್ತು, ಅಥವಾ ಕೆಳಗಡೆ ಅಧಿಕಾರಿಗಳು ಅವರಿಗೆ ಸರಿಯಾಗಿ ಮಾಹಿತಿ ಕೊಡಬೇಕಾಗಿತ್ತು. ಒಂದು. ಎರಡನೇದು, 4 ತಿಂಗಳ ಹಿಂದೆಯೇ ಕಂಪ್ಲೇಂಟ್ ಕೊಟ್ಟಿದ್ದ FIR ಕಾಪಿ ನಾನು ನಿನ್ನೆ ತಮಗೆಲ್ಲರೂ ಕೂಡ ತೋರಿಸಿದ್ದೀನಿ. ನಾನು ಅಂದರೆ ಆ ಪ್ರಾಪರ್ಟಿಗೆ ಅವ್ರ ಮಾತುಗಳಲ್ಲಿ ಹೇಳಿದ್ದೇನೆಂದರೆ, 11 ವರ್ಷಗಳಿಂದ ಇದು ಸರಿಯಾಗಿ ಮೇಂಟೈನ್ ಆಗದೇ ಇರುವಂಥ ಅಬೆಂಡೆಂಟ್ ಪ್ರಾಪರ್ಟಿ ಅಂತ ಹೇಳಿರೋದು ಒಂದು. ಎರಡನೇದು, ಅಬೆಂಡೆಂಟ್ ಹೌಸ್ ಅಂತೇಳಿ ಬಳಸಿರುವಂಥ ಪದ ಒಂದು. ಮತ್ತು ಅವರು ಪ್ರೈವೇಟ್ ಸೆಕ್ಯೂರಿಟಿನಾದರೂ ಕೂಡ ಅಲ್ಲಿ ಅಟ್ಲೀಸ್ಟ್ ಹಿಡ್ಕೋಬೇಕಾಗಿತ್ತು ಅಂತೇಳಿ 3 ಪದಗಳನ್ನ ಹೇಳಿದರು. ನಾನು ಆಸಿಫ್ ಮತ್ತು ಮಂಜುನಾಥ್ ಅನ್ನುವಂಥ ಸೆಕ್ಯೂರಿಟಿ ಅಲ್ಲಿ ಇರೋ ಕಾರಣವೇ ಅಲ್ಲಿ ಆಗಿರುವಂಥ ಕಳುವು ಪ್ರಕರಣಕ್ಕೆ 4 ತಿಂಗಳ ಹಿಂದೆ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು 3ರನ್ನ ಬಂಧನ ಮಾಡಿರುವಂಥ ವಿಷಯನೂ ತಮಗೆಲ್ಲ ನಾನು ನಿನ್ನೆ ಹೇಳಿರುವಂಥದ್ದು, ಅದು ರೆಕಾರ್ಡ್ ಇದೆ. ಸೊ ಆ ವಿಷಯಕ್ಕೆ ಅಟ್ಲೀಸ್ಟ್ ಅವರು ತಿಳ್ಕೊಬೇಕಾಗಿತ್ತು. ಈ 3 ವಿಷಯಗಳನ್ನು ಕೂಡ ಅವರು ಹೇಳಲಿಕ್ಕೆ ಆಗಲಿಲ್ಲ.